ಚಿತ್ರದುರ್ಗ ಜಿಲ್ಲೆಯ ಚಳ್ಳಕೆರೆ ತಾಲೂಕಿನಲ್ಲಿ ತೀವ್ರ ಬರ ಸಿಡಿಲು ಬಡಿದಂತಾಗಿದೆ. ಗ್ರಾಮಗಳ ಕುಡಿಯುವ ನೀರು ಹಾಗೂ ಕೃಷಿಗೆ ಅಕ್ಷಯ ಪಾತ್ರೆಯಂತಿದ್ದ ಕೆರೆಗಳು ಇಂದು ಬತ್ತಿ ಬರಿದಾಗಿದ್ದು ಅಂತರ್ಜಲ ಕುಸಿತದಿಂದ ಜಾನುವಾರುಗಳು ಪರಿತಪಿಸುವಂತಾಗಿದೆ. ಒಟ್ಟು 75 ಕೆರೆಗಳಿದ್ದು ಮಳೆಯ ಅಭಾವದಿಂದಾಗಿ ಬಹುತೇಕ ಕೆರೆಗಳು ಸಂಪೂರ್ಣ ಒಣಗಿ ಹೋಗಿವೆ. ಸಣ್ಣ ನೀರಾವರಿ ಇಲಾಖೆಯ 40 ಕೆರೆಗಳಲ್ಲಿ 22 ಕೆರೆಗಳು ಶೂನ್ಯ ಹಂತ ತಲುಪಿದರೆ ಪಿಆರ್ಡಿ ಇಲಾಖೆಯ 29 ಕೆರೆಗಳಲ್ಲಿ ಕೇವಲ 10 ಕೆರೆಗಳಲ್ಲಿ ಮಾತ್ರ 25% ನೀರಿದೆ. ರಾಣಿಕೆರೆ ಹಾಗೂ ಕೆಲವು ಕೆರೆಗಳನ್ನು ಹೊರತುಪಡಿಸಿದರೆ ಉಳಿದೆಲ್ಲವೂ ಬಣಗುಡುತ್ತಿವೆ. ಬಲಾಢ್ಯದಿಂದ ಕೆರೆಗಳು ಒತ್ತುವರಿಯಾಗುತ್ತಿದ್ದರೂ ತಾಲೂಕು ಆಡಳಿತ ಕಣ್ಣು ಮುಚ್ಚಿ ಕುಳಿತಿದೆ. ಯಾವ ಕೆರೆಯೂ ಒತ್ತುವರಿಯಾಗಿಲ್ಲ ಎಂದು ಸರ್ಕಾರಕ್ಕೆ ಸುಳ್ಳು ವರದಿ ನೀಡಿ ಅಧಿಕಾರಿಗಳು ಜಾರಿಕೊಳ್ಳುತ್ತಿದ್ದಾರೆ. ಕೆರೆಗಳಲ್ಲಿ ಹೂಳು ತುಂಬಿದ್ದು ಜಾಲಿ ಗಿಡಗಳು ಸಾಮ್ರಾಜ್ಯ ಬೆಳೆಸಿವೆ. ಸರ್ಕಾರ ಕೆರೆಗಳ ನಿರ್ವಹಣೆಗೆ ವರ್ಷಕ್ಕೆ ನೀಡುವ ಕೇವಲ 2.5 ಲಕ್ಷ ರೂಪಾಯಿ ಅನುದಾನ ಯಾವುದಕ್ಕೂ ಸಾಲದಾಗಿದೆ. ನೀರಿನ ಕೊರತೆಯಿಂದಾಗಿ ಮೀನುಗಾರಿಕೆ ನಂಬಿದ್ದ ಕುಟುಂಬಗಳು ಬೀದಿಗೆ ಬಿದ್ದಿದ್ದು ಕೃಷಿಕರಂತೆ ಮೀನುಗಾರರು ಮಳೆಗಾಗಿ ಆಕಾಶ ನೋಡುವಂತಾಗಿದೆ. ವರದಿ ಸುರೇಶ್, ಚಿತ್ರದುರ್ಗ. ತಾಲೂಕಿನಲ್ಲಿ ಸಾಕಷ್ಟು ಕೆರೆಗಳಿವೆ. ಕೆರೆಗಳು ಸಮೇತ ಇವತ್ತು ಹೂಣು ತುಂಬಿವೆ ಮತ್ತು ಏರಿ ಮೇಲೆ ಜಾಲಿ ಗಿಡ ಬೆಳೆದಿವೆ ಅಂತ ಮಾಹಿತಿ ಇದೆ. ನಿಮಗೆ ಗೊತ್ತಿರೋ ಹಾಗೆ ಅಂಚಿಗೆ ತಲುಪ್ತಿವೆ. ಏನು ಹೇಳ್ತೀರಿ ವಿಚಾರ ಕುರಿತಂತೆ? ನಮಸ್ತೆ. ಮೊದಲನೇದಾಗಿ ಚಳ್ಳಕೆರೆ ತಾಲೂಕು ಚಿತ್ರದುರ್ಗ ಜಿಲ್ಲೆಯಲ್ಲೇ ಅತ್ಯಂತ ಕಡಿಮೆ ಬೀಳುವಂಥ ಪ್ರದೇಶ. ಇಡೀ ರಾಜ್ಯದಲ್ಲೂ ಲೆಕ್ಕ ಹಾಕೊಂಡ್ರೂ ಕೂಡ ನಮ್ಮ ಚಳ್ಳಕೆರೆ ತಾಲೂಕು ನಾಯಕನಹಟ್ಟಿ ಹೋಬಳಿನೇ ತುಂಬ ಕಡಿಮೆ ಮಳೆ ಬೀಳುವಂಥ ಪ್ರದೇಶ ನಮ್ಮದು. ಇಂಥ ಪ್ರದೇಶದಲ್ಲಿ ಮಳೆ ಬರೋದೇ ಒಂದು ಹಬ್ಬ. ಈ ವರ್ಷ ನೋಡಿದ್ದೀರ ತಾವೆಲ್ಲರೂ, ಒಂದು ಸರಿಯಾದ ಮಳೆ ಬರಲೇ ಇಲ್ಲ. ಇಂಥ ನಮ್ಮ ಬರಗಾಲ ಪರಿಸ್ಥಿತಿಗಳಲ್ಲಿ ಮತ್ತೊಂದು ನಮ್ಮ ಪ್ರದೇಶಗಳಲ್ಲಿ ಈ ಹಿಂದೆ ಉದಾಹರಣೆಗೆ ಒಂದೇ ಹೇಳ್ತೀನಿ. ಮಹಾತ್ಮರೊಬ್ಬರು ಶ್ರೀ ಗುರು ತಿಪ್ಪೇಶ್ವರ ಸ್ವಾಮಿಯವರು ಅಂತ 5 ಕೆರೆಗಳನ್ನು ಕಟ್ಟಿದ್ರು ನಾಯಕನಹಟ್ಟಿ ಹೋಬಳಿಯಲ್ಲಿ. ಇವತ್ತು ಕೂಡ ಹಿರೇಕೆರೆ ಅವೆಲ್ಲ ಚೆನ್ನಾಗಿದೆ, ನೀರೆಲ್ಲ ತುಂಬಿಕೊಳ್ತಿದೆ. ಅದರಿಂದ ಎಷ್ಟೋ ಸಾವಿರಾರು ಜನಕ್ಕೆ, ನೂರಾರು ಪ್ರಾಣಿಗಳಿಗೆ ನೀರು, ಮೇವು ಎಲ್ಲ ಸಿಗ್ತಾ ಇದೆ. ಈಗಿನ ಸರ್ಕಾರಗಳಾಗಲಿ ಮತ್ತೊಂದಾಗಲಿ, ಈಗ ಚಳ್ಳಕೆರೆ ತಾಲೂಕಲ್ಲಿ ಸುಮಾರು 100 ಕೆರೆಗಳಿದ್ದಾವೆ. ಆ 100 ಕೆರೆಗಳಲ್ಲಿ ಈ ವರ್ಷ ಮಳೆ ಆಗಿಲ್ಲ, ಒಪ್ಕೊಳ್ಳೋಣ. ಯಾವ ವರ್ಷ ಆದರೂ ಮಳೆ ಆದರೂ ಕೂಡ ಆ ಮಳೆ ನೀರನ್ನ ಸಂಗ್ರಹಿಸಿ ಇಡುವಂಥ ಸಾಮರ್ಥ್ಯ ಈಗಿನ ಕೆರೆಗಳಿಗೆ ಇಲ್ಲ. ಈ ಕೆರೆಗಳು ಮೊದಲನಾಗಿ ಸಣ್ಣ ನೀರಾವರಿ ಇಲಾಖೆಗೆ ಬರುತ್ತೆ, ಕೆಲವೊಂದು ಇಲಾಖೆ ಮೀನುಗಾರಿಕೆ ಇಲಾಖೆ ಹ್ಯಾಂಡ್ ಓವರ್ ಬರುತ್ತೆ, ಕೆಲವೊಂದು ಪಂಚಾಯಿತಿ ಸಂಬಂಧಪಡುತ್ತೆ. ಯಾರಿಗೂ ಒಬ್ಬರ ಮೇಲೆ ಹೇಳ್ತಾರೆ ಹೊರತು ಒಬ್ರಿಗೂ ಜವಾಬ್ದಾರಿ ಇಲ್ಲ. ಇರುವಂಥ ಕೆರೆಗಳನ್ನು ಅಚ್ಚುಕಟ್ಟು ಮಾಡಿಕೊಂಡು, ನಾವು ಹೂಳು ಎತ್ಕೊಂಡು ಬೆಳೆದಿರುವಂಥ ಜಾಲಿ ಇವನ್ನೆಲ್ಲ ಕ್ಲೀನ್ ಮಾಡಿಕೊಂಡು ನೀರು ಸಂಗ್ರಹ ಸಾಮರ್ಥ್ಯವನ್ನು ಜಾಸ್ತಿ ಮಾಡಿಕೊಂಡ್ರೆ ಯಾವ್ದಾದ್ರು ಒಂದು ಒಳ್ಳೆಯ ಮಳೆ ಆದಾಗ ಆ ಸಂಗ್ರಹ ಆಗೋಂಥ ನೀರು 1 ವರ್ಷ ಅಥವಾ 2 ವರ್ಷ ಜನಗಳನ್ನ ಕಾಪಾಡುತ್ತೆ, ದನಗಳನ್ನು ಕೂಡ ಕಾಪಾಡುತ್ತೆ. ಅದರ ಬಗ್ಗೆ ಸರ್ಕಾರ ಎಚ್ಚೆತ್ತುಕೊಳ್ಬೇಕು. ಮತ್ತು ಇಲಾಖೆಗಳಂತೂ ಇಲ್ಲಿ ನೀರಾವರಿ ಇಲಾಖೆ ಎಲ್ಲಿದೆಯೋ ಅಥವಾ ಜಲಸಂಪನ್ಮೂಲ ಇಲಾಖೆ ಎಲ್ಲಿದೆಯೋ, ಮತ್ತೊಂದು ಫಿಶರೀಸ್ ಇಲಾಖೆ, ಮೀನುಗಾರಿಕೆ ಇಲಾಖೆ, ಅವ್ರಿಗೂ ಕೂಡ ಕೆಲವೊಂದು ಕೆರೆಗಳ ಜವಾಬ್ದಾರಿ ಇದೆ. ಅವ್ರು ಏನು ಮಾಡ್ತಿದ್ದಾರೋ, ಅದು ಅನುದಾನದ ಕೊರತೆಯೋ ಅಥವಾ ಇಚ್ಛಾಶಕ್ತಿ ಕೊರತೆಯೋ ಗೊತ್ತಿಲ್ಲ. ಬಟ್ ಈಗ ಇಂಥ ಬರಗಾಲ ಪ್ರದೇಶದಲ್ಲಿ ಕೆರೆಗಳನ್ನು ಉಳಿಸ್ಕೊಂಡ್ರೆ, ಬರುವಂಥ ನೀರನ್ನು ಸಂಗ್ರಹಿಸುವಂಥ ಕೆಲಸ ಮಾಡಿಕೊಂಡ್ರೆ ನಾವು 1 ವರ್ಷ 2 ವರ್ಷ ನೀರು ಅಭಾವ ಇಲ್ದಂಗೆ ಬದುಕ್ಬೋದು ನಾವು. ಅದು ಇಂಥ ಸುಲಭವಾಗಿ ಆಗೋದನ್ನು ಬಿಟ್ಟು ಬರ ಪರಿಹಾರ ಕೊಡಬೇಕು, ಕೋಟಿಗೆ ಬರಬೇಕು, ಗ್ರಾಂಟ್ಸ್ ಬರಬೇಕು ಅನ್ನೋದಕ್ಕಿಂತ ನೀರನ್ನು ನಾವು ಫಸ್ಟ್ ಹಿಡಿದಿಟ್ಟೋದನ್ನು ನಾವು ಕಲಿಬೇಕು. ಆ ನೀರನ್ನು ಉಳಿಸ್ಕೊಂಡ್ರೆ ನಿಮ್ಮ ಅನುದಾನ ಎಲ್ಲ ಕೆರೆಗಳಿಗೆ ಹಾಕಿ ನಿಂತ್ಕೊಂಡು ಜವಾಬ್ದಾರಿ ಕೆಲಸಗಳು ಮಾಡಿಕೊಂಡು ಕೆರೆಯನ್ನು ಉಳಿಸ್ಕೊಂಡ್ರೆ ದನ ಕರುಗಳಿಗಾಗಲಿ ಮನುಷ್ಯರಿಗೆ ಆಗಲಿ ಒಂದು ನೀರು ವ್ಯವಸ್ಥೆ ಆಗುತ್ತೆ. ದಯವಿಟ್ಟು ಎಲ್ಲ ಪ್ರತಿನಿಧಿಗಳು ಅಥವಾ ಸರ್ಕಾರದವರು ಅಥವಾ ಇಲಾಖೆಯವರು ಮುಖ್ಯವಾಗಿ ನಿಮ್ಮಲ್ಲಿರುವಂಥ ಮಾಹಿತಿಗಳನ್ನು ಕೊಡಿ. ಎಷ್ಟು ಕೆರೆ ಇದೆ, ಕೆರೆಗೆ ಏನೇನು ಕಾಯಕಲ್ಪ ಮಾಡಬೇಕು, ಎಷ್ಟು ಅನುದಾನ ಬೇಕಾಗುತ್ತೆ. ಇಲಾಖೆಯವರು ಪ್ರಸ್ತುತ ಸಚಿವರಿಗಿದ್ದಾರೆ, ಈಗ ನೂತನ ಸಚಿವರಾಗಿದ್ದಾರೆ, ಅವರಿಗೆಲ್ಲ ಮಾಹಿತಿ ಕೊಡಿ. ಅವರು ಅನುದಾನ ತರುವಂಥ ಕೆಲಸ ಮಾಡ್ತಾರೆ. ಅವ್ರ ಮಾರ್ಗದರ್ಶನದಲ್ಲಿ ನಿಮ್ಮ ಉಸ್ತುವಾರಿಯಲ್ಲಿ ಯಾಕೆ ಕೆರೆಗಳನ್ನು ನೀವು ರೆಡಿ ಮಾಡಿಸಬಾರ್ದು ಅಲ್ವಾ? ದಯವಿಡಿಸ್ಬೇಕಂತ ಕೇಳ್ಕೊಳ್ತೀನಿ. ನನ್ನ ಹೆಸರು ಶಶಿಧರ್ ದಳವೆ ಅಂತ, ಚಳ್ಳಕೆರೆ. ನಮಸ್ತೆ.